ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅಜರೇಟ್ ಕ್ಲಾಸಸ್. ನಾವು ಅಜರೇಟ್ ಕ್ಲಾಸಸಲ್ಲಿ ನವೋದಯ, ಮುರಾರ್ಜಿ, ಆದರ್ಶ, ಸೈನಿಕ, RMS ಹಾಗೂ ಇತರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಎಂಟ್ರೆನ್ಸ್ ಟೆಸ್ಟ್ನ ಪ್ರಿಪ್ರೇಷನ್ ಮಾಡಿಸ್ತೀವಿ. ನನ್ನ ಹೆಸರು ರಾಘವೇಂದ್ರ ಅಂತ. ನಾನು ಕೂಡ ಜವಾಹರ್ ನವೋದಯ ಕೊಪ್ಪಳದ ಹಳೆಯ ವಿದ್ಯಾರ್ಥಿ. ನಾವು ಇವತ್ತಿನ ತರಗತಿಯಲ್ಲಿ ನವೋದಯ ಎಕ್ಸಾಮ್ಸ್ಗೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರೋಂಥದ್ದು OMR ಶೀಟನ್ನು ನೋಡೋಣ. OMR ಶೀಟನ್ನು ಯಾವ ಥರ ಫಿಲ್ ಮಾಡಬೇಕು ಹಾಗೂ ಯಾವ ಥರ ಪ್ರಿಕಾಷನ್ಸ್ಗಳನ್ನು ತೊಗೊಳ್ಬೇಕು, ಸೊ ದ್ಯಾಟ್ ಯಾವುದೇ ಮಿಸ್ಟೇಕ್ಸ್ ಮಾಡಲಾರ್ದೆ ನಾವು OMR ಶೀಟನ್ನು ಫಿಲ್ ಮಾಡೋದು ಹೇಗೆ ಅನ್ನೋದನ್ನು ನಾವು ಕಲಿತಾ ಹೋಗೋಣ. ಓಕೆ, ಈಗ ಆಲ್ರೆಡಿ ನೀವು ನವೋದಯ ಎಕ್ಸಾಮ್ಸ್ಗೋಸ್ಕರ 1 ವರ್ಷ ಅಥವಾ 2 ವರ್ಷದಿಂದ ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ತಿದ್ದೀರಿ ಅಂತ ಅಂದ್ಕೊತೀನಿ. ಈ OMR ಶೀಟನ್ನು ಯಾವ ಥರ ಫಿಲ್ ಮಾಡಬೇಕು, ಎಕ್ಸಾಮಲ್ಲಿ ಇದನ್ನು ಯಾವ ಥರ ಫಿಲ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೆ ನೀವು 2 ವರ್ಷ ಓದಿರ್ತೀರ, ಬಟ್ ಇಲ್ಲೇನಾದರೂ ಸ್ವಲ್ಪ ಏನಾದರೂ ನೀವು ಮಿಸ್ಟೇಕ್ ಮಾಡಿದರೆ ಎಂಟೈರ್ಲಿ ಎವ್ರಿಥಿಂಗ್ ವಿಲ್ ಗೋ ರಾಂಗ್. ಸೊ ಅದಕ್ಕೋಸ್ಕರ ಪ್ಲೀಸ್ ಕೇರ್ಫುಲ್ಲಾಗಿ ನೋಡಿ, ಇದರಲ್ಲಿ ಯಾವ್ಯಾವ ಅಂಶಗಳು ಇರುತ್ತೆ, ಎಲ್ಲೆಲ್ಲಿ ಏನೇನು ಬರೀಬೇಕು, ಎಷ್ಟು ಬರೀಬೇಕು ಅಂತ ಅಷ್ಟನ್ನೇ ಬರೆದುಬಿಟ್ಟು ಆ ಎಕ್ಸಾಮನ್ನು ನಾವು ಕಂಪ್ಲೀಟನ್ನು ಮಾಡೋಣ. ಓಕೆ, ಫಸ್ಟ್ 2 ಸೈಡ್ ಇರುತ್ತೆ. ಇದು ಫಸ್ಟ್ ಸೈಡು, ಇದು ಇನ್ನೊಂದು ಸೈಡು. ಓಕೆ, ನಾವು ಇವಾಗ ಫಸ್ಟ್ ಸೈಡನ್ನು ನೋಡೋಣ. ಏನೇನಿದೆ ಅದರಲ್ಲಿ. ಫಸ್ಟು ರೋಲ್ ನಂಬರ್ ಅಂತಂದಿದೆ. ನಿಮಗೆ ಆಲ್ರೆಡಿ ಇವಾಗ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿದರೆ ನಿಮಗೊಂದಲ್ಲಿ ರೋಲ್ ನಂಬರ್ ಅಂತ ಕೊಟ್ಟಿರ್ತಾರೆ. ಅದನ್ನು ನಾವು ಇಲ್ಲಿ ಬರೀಬೇಕಾಗತ್ತೆ. ನಾನೇನೋ ಒಂದು ಡಮ್ಮಿ ಆದಂಥ ರೋಲ್ ನಂಬರನ್ನು ಬರಿತೀನಿ. 2835463. ನಾನು ಏನೋ ಒಂದು ಡಮ್ಮಿ ಆಗಿರೋಂಥ ರೋಲ್ ನಂಬರನ್ನು ಬರೆದಿದ್ದೀನಿ. ನೀವು ನಿಮ್ಮ ರೋಲ್ ನಂಬರ್ ಅಂದರೆ ಹಾಲ್ ಟಿಕೆಟಲ್ಲಿ ಇರೋಂಥ ರೋಲ್ ನಂಬರನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಕ್ಲಿಯರಾಗಿ ನೋಡ್ಕೊಳ್ಳಿ. ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಇನ್ ಕ್ಯಾಪಿಟಲ್ ಲೆಟರ್ಸ್. ನೇಮ್ ಆಫ್ ದಿ ಕ್ಯಾಂಡಿಡೇಟ್. ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅಂದರೆ ಯಾರು ಪರೀಕ್ಷಾ ವಿದ್ಯಾರ್ಥಿ ಅದರಲ್ಲ ಅವನ ನೇಮನ್ನು ನಾವು ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೀಬೇಕು. ಓಕೆ, ನಾನು ಹಂಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಇಲ್ಲಿ ಅಂಡರ್ಲೈನ್ ಮಾಡ್ತಿದ್ದೀನಿ. ನೀವು ಆ ಥರ ಅಂಡರ್ಲೈನ್ ಮಾಡಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಏನು ಬರೀಬೇಕು, ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಇನ್ ಕ್ಯಾಪಿಟಲ್ ಲೆಟರ್ಸಲ್ಲೇ ಇರಬೇಕು. ಇಲ್ಲಿ ನನ್ನ ಹೆಸರನ್ನು ಬರೀತೀನಿ. RAGHAVENDRA ರಾಘವೇಂದ್ರ W ಅಂತ ಬರೀತೀನಿ. ನಿಮ್ಮ ಹಾಲ್ ಟಿಕೆಟಲ್ಲಿ ಯಾವ ಥರ ನಿಮ್ಮ ನೇಮ್ ಇದೆಯಲ್ಲ ಎಕ್ಸಾಕ್ಟ್ಲಿ ಅದೇ ನೇಮನ್ನು ಇಲ್ಲಿ ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಏನು ಕೇಳ್ತಿದ್ರು ಅವರು, ಫಾದರ್ಸ್ ನೇಮ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಅವ್ರ ನೇಮನ್ನು ಕ್ಯಾಪಿಟಲ್ ಲೆಟರಲ್ಲೇ ಬರೀಬೇಕು. ಬರೆಯೋಣವಾ? ಓಕೆ, ನಿಮ್ಮ ಫಾದರ್ ನೇಮನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಏನು ಸ್ಪೆಲ್ಲಿಂಗ್ ಬರೀತಾರೆ ಅನ್ನೋದು ಅದೇ ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ನೋಡಿಬಿಟ್ಟು ಒಂದು ಸತಿ ಬರೀಬೇಕಾಗತ್ತೆ. ನಾನಿಲ್ಲಿ ಫಾದರ್ ನೇಮನ್ನು ಬರೀತಾ ಇದ್ದೀನಿ. ಓಕೆ, ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೆದೆ. ನೆಕ್ಸ್ಟ್ ನಾವು ಇನ್ನೊಂದು ಸೈಡನ್ನು ನೋಡೋಕ್ಕಿಂತ ಮುಂಚೆ ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ. ನಾವು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆನೇ ಇವಾಗಲೇ ಆ ಇನ್ಸ್ಟ್ರಕ್ಷನ್ಗಳನ್ನು ಕಲ್ತ್ಕೊಂಡ್ಬಿಟ್ರೆ ನಾವು ಎಕ್ಸಾಮಲ್ಲಿ ಒಂದು 5 ನಿಮಿಷ ಅಥವಾ 10 ನಿಮಿಷ ಇನ್ಸ್ಟ್ರಕ್ಷನನ್ನು ನೋಡೋಂಥ ತಪ್ಪುತ್ತೆ. ಅದರಿಂದ ನಾವು ಎಕ್ಸಾಮ್ ಕಡೆ ಅಥವಾ ಕ್ವಶನನ್ನು ಮಾಡೋ ಕಡೆ ನಾವು ಜಾಸ್ತಿ ಎಫರ್ಟನ್ನು ಹಾಕ್ಬೋದು. ಅದಕ್ಕೋಸ್ಕರ ಕ್ಲಿಯರಾಗಿ ಇವಾಗಲೇ ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನು ನೋಡ್ಕೊಂಡು ಬಿಡೋಣ. ಒಂದನೇ ಇನ್ಸ್ಟ್ರಕ್ಷನ್ ಏನಿದೆ, ಯೂಸ್ ಓನ್ಲಿ ಬ್ಲೂ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಟು ಡಾರ್ಕನ್ ದಿ ಅಪ್ರಾಪ್ರಿಯೇಟ್ ಸರ್ಕಲ್. ಅಂದ್ರೇನು, ಸರ್ಕಲನ್ನು ಮಾಡಲಿಕ್ಕೆ ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನನ್ನು ಅಷ್ಟೇ ಯೂಸ್ ಮಾಡಿ ಅಂತಂದು ಹೇಳ್ತಿದ್ದಾರೆ. ಸೊ ಅದನ್ನಷ್ಟೇ ಯೂಸ್ ಮಾಡಿ. ಎಕ್ಸಾಮಿಗೆ 2 ಅಥವಾ 3 4 ಬೇಕಾತಂದ್ರೂ ನೀವು ತೊಗೊಂಡು ಹೋಗಿ ಪೆನ್ನನ್ಗಳನ್ನು. ಒಂದು ಬ್ಲೂ ಒಂದು ಬ್ಲ್ಯಾಕ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ಬಾಲ್ ಪ್ಯಾಂಟ್ ಬ್ಲ್ಯಾಕ್ ತೊಗೊಂಡ್ರೆ ಬ್ಲ್ಯಾಕ್ ಬಾಲ್ ಪ್ಯಾಂಟ್ ಪೆನ್ನನ್ನು 4 ತೊಗೊಂಡೋಗಿ, ಬ್ಲೂ ಏನಾರು ತೊಗೊಂಡೋಗ್ತೀರಿ ಅಂದರೆ ಬ್ಲೂ ಬಾಲ್ ಪ್ಯಾಂಟ್ ಪೆನ್ನನ್ನು 4 ತೊಗೊಂಡೋಗಿ ನಡೆಯುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನೋಡೋಣ. ಪ್ಲೀಸ್ ಡಾರ್ಕನ್ ದಿ ಕಂಪ್ಲೀಟ್ ಸರ್ಕಲ್. ಕಂಪ್ಲೀಟ್ ಆಗಿರೋ ಆ ಸರ್ಕಲ್ ಏನಿರುತ್ತಲ್ಲ, ಅಂದರೆ ಒಂದು ಕ್ವಶನ್ಗೆ 4 ಆಪ್ಷನ್ಸ್ ಇರುತ್ತೆ. 4 ಆಪ್ಷನ್ಸಲ್ಲಿ ಯಾವುದೋ ಒಂದು ಆಪ್ಷನ್ ಕರೆಕ್ಟ್ ಇರುತ್ತೆ. ಆ ಆಪ್ಷನನ್ನು ನಾವು ಕರೆಕ್ಟಾಗಿ ಸರ್ಕಲ್ ಮಾಡಿ ಅಂತ ಹೇಳ್ತಿದ್ದಾರೆ ಅವರು. ಅಂದರೆ ಕಂಪ್ಲೀಟ್ಲಿ ಆಗಿ ಯಾವುದೇ ಬಿಡಲಾರ್ದಂತಾಗೆ ಕಂಪ್ಲೀಟಾಗಿ ಸರ್ಕಲನ್ನು ಮಾಡಬೇಕಂತಂದು ಹೇಳ್ತಿದ್ದಾರೆ. ಇನ್ನೊಂದು 3ನೇ ಇನ್ಸ್ಟ್ರಕ್ಷನ್ ಏನು ಕೇಳ್ತಿದ್ದಾರೆ ಅವರು, ಡಾರ್ಕನ್ ಓನ್ಲಿ 1 ಸರ್ಕಲ್ ಫಾರ್ ಈಚ್ ಕ್ವಶನ್ ಆಸ್ ಶೋನ್ ಬಿಲೋ. ಡಾರ್ಕನ್ ಓನ್ಲಿ 1 ಸರ್ಕಲ್ ಫಾರ್ ಈಚ್ ಕ್ವಶನ್. ಒಂದು ಕ್ವಶನ್ಗೆ ಒಂದೇ ಆನ್ಸರ್ ಇರೋದ್ರಿಂದ ಒಂದೇ
ಆನ್ಸರನ್ನು ನಾವು ಅಂದರೆ ಒಂದೇ ಸರ್ಕಲನ್ನು ನಾವು ಡಾರ್ಕರ್ ಮಾಡಬೇಕು. ಓಕೆ, ಈ ಥರ ಮಾಡಬೇಡಿ ಅಂತಂದು ಹೇಳ್ತಿದ್ದಾರೆ ಅವರು. ಓಕೆ, ನೋಡಿಲಿ ಏನು ಮಾಡ್ತಿದ್ದೀವಿ, ರಾಂಗ್ ಮೆಥಡ್ ಆಫ್ ಸರ್ಕಲಿಂಗ್, ಅಥವಾ ಈ ಥರ ಮಾಡಬಾರ್ದು. ಯಾವ ಥರ ಮಾಡಬಾರ್ದು, ಒಂದು ಕ್ವಶನ್ಗೆ 2 ಸರ್ಕಲನ್ನು ಮಾಡಬಾರ್ದು. ಏನಕ್ಕಂದರೆ ಒಂದು ಕ್ವಶನ್ಗೆ ಒಂದೇ ಆನ್ಸರ್ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವುದೋ ಒಂದು ಫಸ್ಟ್ ಮಾಡಿಬಿಡೋದು, ಇದು ಆನ್ಸರ್ ಕರೆಕ್ಟ್ ಅಲ್ಲಪ್ಪ, ಇದು ಬೇರೆ ಆನ್ಸರ್ ಬರ್ತಿದೆ ಅಂತಂದು ಮತ್ತೆ ಬೇರೆದನ್ನು ಶೇರ್ ಮಾಡೋದು. ಆ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ನೋಡೋಕೆ ನಾವೇನು ಮಾಡ್ತೀವಿ, ಇನ್ನೊಂದು ಯಾವುದೋ ಒಂದು ಕ್ವಶನ್ಗೆ ಈ ಥರ ಆಪ್ಷನ್ ಇರುತ್ತೆ, ಹೌದಲ್ವಾ, ABCD ಅಂತ ಒಂದು ಆಪ್ಷನ್ ಇರುತ್ತೆ. ನಾವೇನು ಮಾಡ್ತೀವಿ, ABCD ಅಂತ ಆಪ್ಷನ್ ಇರುತ್ತೆ. ನಾವೇನು ಮಾಡ್ತೀವಿ, ಫಸ್ಟು ಯಾವುದೋ ಒಂದು ಕ್ವಶನ್ ಎ ಅಂದ್ಕೊಂಡಿರ್ತೀವಿ, ಅದಕ್ಕೆ ಇಂಟು ಮಾಡಿಬಿಡ್ತೀವಿ, ಆಮೇಲೆ ಯಾವುದಕ್ಕೊಂದು ಹಾಕ್ತೀವಿ. ಈ ಥರನೂ ಮಾಡಬಾರ್ದು. ಓಕೆ, ಈಗ ನೋಡಿ ಯಾವ ಥರ ಇನ್ನೊಂದು ಥರ ಹುಡುಗರು ಏನು ತಪ್ಪು ಮಾಡ್ತಾರೆ, ಕಾಟ್ ಹಾಕ್ಬಿಡ್ತಾರೆ ಸುಮ್ಮನೆ. ಯಾವುದೋ ಒಂದು ಆನ್ಸರ್ ಇರ್ತದಲ್ಲ, ಅದಕ್ಕೆ ಏನು ಮಾಡ್ತಾರೆ, ಈ ಥರ ರೈಟ್ ಮಾರ್ಕ್ ಹಾಕ್ತಾರೆ. ಈ ಥರನೂ ರೈಟ್ ಮಾರ್ಕ್ ಹಾಕಬಾರ್ದು. ಓಕೆ, ಯಾವ ಥರ ಇನ್ನೊಬ್ಬ ಸ್ಟೂಡೆಂಟ್ಸ್ಗಳು ಏನು ತಪ್ಪು ಮಾಡ್ತಾರೆ, ಈ ಥರ 4 ಆಪ್ಷನ್ಸ್ ಇರುತ್ತಲ್ಲ ABCD ಅಂತಂದು ಏನು ಮಾಡ್ತಾರೆ ಅಂದರೆ ಹುಡುಗರು ಪೂರ್ತಿ ಸರ್ಕಲನ್ನು ಡಾರ್ಕ್ ಮಾಡೋದಿಲ್ಲ. ಆ ಲೆಟರ್ ಏನು ಕೊಟ್ಟಿರ್ತಾರಲ್ಲ ಬಿಗೆ ಅಷ್ಟೇ ಈ ಥರ ಡಾರ್ಕ್ ಮಾಡ್ತಾರೆ. ಅಷ್ಟೇ ಡಾರ್ಕ್ ಮಾಡೋದ್ರಿಂದ ಅದು ಕನ್ಸಿಡರ್ ಆಗಲ್ಲ, ಅದನ್ನು ತಪ್ಪಾಗೆ ಆಗುತ್ತೆ. ದ ಕರೆಕ್ಟ್ ವೇ ಆಫ್ ಸರ್ಕಲಿಂಗ್, ಕರೆಕ್ಟಾಗಿ ಹೆಂಗೆ ಸರ್ಕಲ್ ಮಾಡಬೇಕಂದ್ರೆ, ಯಾವುದೋ ಒಂದು ಕ್ವಶನ್ ಇದೆ ಅಂದರೆ ಅದಕ್ಕೆ ನೀವು 4 ಆಪ್ಷನ್ಸ್ ಇರುತ್ತೆ, ಹೌದಲ್ವಾ. ABCD ಅಂತ 4 ಆಪ್ಷನನ್ನು ಕೊಟ್ಟಿರ್ತಾನೆ ಅವನು. ನಾವೇನು ಮಾಡಬೇಕು, ಸರ್ಕಲಿಂಗ್ನ ಯಾವುದು ಕರೆಕ್ಟಾಗಿರುತ್ತೋ ಅದಕ್ಕೆ ನಾವು ಪೂರ್ತಿಯಾಗಿ ಆ ಲೆಟ್ರನ್ನು ಕಾಣಬಾರ್ದು, ಆ ಕೊಟ್ಟಿರೋಂಥ ಸರ್ಕಲ್ ಹೊರಗಡೆನೂ ಹೋಗಬಾರ್ದು. ಆ ಥರ ನಾವು ಈ ಥರ ಕಂಪ್ಲೀಟಾಗಿ ಆನ್ಸರನ್ನು ಫಿಲ್ ಮಾಡಬೇಕಾಗತ್ತೆ. ಇದೊಂದೇ ವೇ, ಕರೆಕ್ಟ್ ವೇ ಆಫ್ ಮಾರ್ಕಿಂಗ್ ದಿ ಸರ್ಕಲ್, ಕರೆಕ್ಟ್ ವೇ ಆಫ್ ಫಿಲ್ಲಿಂಗ್ ದಿ ಸರ್ಕಲ್. ಇದು ಬಿಟ್ಟರೆ ಉಳುಕಿದ್ದೆಲ್ಲ ವೇಸ್ಗಳು ರಾಂಗು. ಸುಮ್ಮನೆ ಬರೀ ಯಾವುದೋ ಒಂದು ಅದು ಕೊಟ್ಟಿರೋಂಥ ಅಕ್ಷರಕ್ಕೆ ಲೆಟ್ರಿಗೆ ಅಷ್ಟೇ ಮಾಡಬಾರ್ದು, ಇಂಟು ಹಾಕಬಾರ್ದು, ರೈಟ್ ಮಾರ್ಕ್ ಹಾಕಬಾರ್ದು. ಕೊಟ್ಟಿರೋಂಥ ಕ್ವಶನಲ್ಲಿ ಒಂದೇ ಕ್ವಶನ್ಗೆ 2 ಆಪ್ಷನ್ಗಳನ್ನು ಮಾರ್ಕ್ ಮಾಡಬಾರ್ದು. ಓಕೆ, ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿವೈಂಡ್ ಮಾಡಿ ಮತ್ತೆ ಈ ವಿಡಿಯೋನ ಇನ್ನೊಂದು ಸತಿ ನೋಡಿ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನು ಕೊಡ್ತಿದ್ದಾರೆ, ನೋ ಚೇಂಜ್ ಇನ್ ಆನ್ಸರ್ ಒನ್ಸ್ ಮಾರ್ಕ್ಡ್ ಈಸ್ ಅಲೋಡ್. ಒಂದು ಸತಿ ನೀವೇನಾದರೂ ಮಾರ್ಕ್ ಮಾಡಿದ ಮೇಲೆ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಆ ಥರ ಮಾಡೋದು ಅಲೋ ಇಲ್ಲ. ಓಕೆ, ನೆಕ್ಸ್ಟ್ ಪ್ಲೀಸ್ ಡು ನಾಟ್ ಮೇಕ್ ಎನಿ ಸ್ಟ್ರೇ ಮಾರ್ಕ್ಸ್ ಆನ್ ದಿ OMR ಶೀಟ್. ಇದು ಏನು OMR ಶೀಟ್ ಇದೆಯಲ್ಲ, ಈ ಸರ್ಕ್ಲಿಂಗ್ ಮಾಡೋದನ್ನು ಬಿಟ್ಟು ನೀನೇನೋ ಪೆನ್ ಮುಡ್ತಾ ಇಲ್ಲ ಅಂತಂದು ಅದ್ರ ಮೇಲೆ ಗೀಚೋದು, ಇಲ್ಲೋ ಈ ಥರ ಗೀಚೋದು, ಅಥವಾ ಇಲ್ಲೇನೋ ಸ್ಪೇಸ್ ಇದೆ ಅಂತಂದು ಈ ಕಡೆನೋ ಲೆಕ್ಕ ಮಾಡೋದು, ಆ ಥರ ಎಲ್ಲ ಮಾಡೋ ಹಾಗಿಲ್ಲ. ಓಕೆ, ಎಷ್ಟು ಕ್ಲೀನ್ ಆಗುತ್ತೋ ಅಷ್ಟು ಕ್ಲೀನಾಗಿ ಇಟ್ಕೋಬೇಕು. ಏನಕ್ಕಂದರೆ ಈ ಶೀಟ್ಸ್ಗಳು ಯಾವುದೋ ಮ್ಯಾನ್ಯುವಲಾಗಿ ಯಾರೊಬ್ಬರು ಟೀಚರ್ಗಳು ಕುಂತ್ಕೊಂಡ್ಬಿಟ್ಟು ಚೆಕ್ ಮಾಡೋದಿಲ್ಲ. ಇದೆಲ್ಲ ಮೆಷಿನಲ್ಲಿ ಹೋಗ್ತಿರೋದ್ರಿಂದ ಮೆಷಿನಿಂದನೇ ಇವೆಲ್ಲ ಶೀಟ್ಸ್ಗಳು ಚೆಕ್ ಆಗ್ತಿರೋದ್ರಿಂದ ಇವನ್ನ ಯಾವುದನ್ನು ಎಲ್ಲಿನೂ ಯಾವುದೇ ಮಾರ್ಕ್ಗಳನ್ನು ನೀವು ಹಾಕುವಾಗಿಲ್ಲ. ನೆಕ್ಸ್ಟ್ ಏನು, ಪ್ಲೀಸ್ ಡು ನಾಟ್ ಮೇಕ್ ಎನಿ ಸ್ಟ್ರೇ ಮಾರ್ಕ್ಸ್ ಆನ್ ದಿ OMR ಶೀಟ್. ಆಯ್ತಲ್ಲ, ರಫ್ ವರ್ಕ್ ಮಸ್ಟ್ ನಾಟ್ ಬಿ ಡನ್ ಆನ್ ದಿ OMR ಶೀಟ್. ಎದಕ್ಕೆ ಈ ಥರ ಹೇಳ್ತಿದ್ರು ಅಂದರೆ, ಯಾರೊಬ್ಬರು ಸ್ಟೂಡೆಂಟ್ಸು ವರ್ಕ್ಶೀಟ್ ಏನದು ರಫ್ ನೋಟ್ಸ್ಗಳನ್ನು ಇದ್ರ ಮೇಲೇ ಮಾಡ್ತಾರೆ. ಅದಕ್ಕೋಸ್ಕರ ಅದನ್ನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅವರು. ಏನಂದರೆ ರಫ್ ವರ್ಕ್ ಏನಿರುತ್ತಲ್ಲ, ನೀವು ಮ್ಯಾಥಮೆಟಿಕ್ಸ್ ರಫ್ ವರ್ಕ್ ಏನಿರುತ್ತಲ್ಲ ಅದನ್ನು ಇದ್ರ ಮೇಲೆ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಿದ್ದಾರೆ ಅವರು. ಮಾಡಿದೇನಾಗತ್ತೆ, ಮೆಷಿನ್ ರೆಕಗ್ನೈಸ್ ಮಾಡೋಂಗಿಲ್ಲ. ನೀವು ಎಷ್ಟೇ 100 ಔಟ್ ಆಫ್ 100 ತೊಗೋದ್ರು ಅದು ಇಟ್ಸ್ ಆಫ್ ನೋ ಯೂಸ್. ಸೊ ಪ್ಲೀಸ್ ಡೋಂಟ್ ಡೂ ದಿಸ್. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಿದೆ, ಮಾರ್ಕ್ ಯುವರ್ ಆನ್ಸರ್ಸ್ ಓನ್ಲಿ ಇನ್ ದಿ ಅಪ್ರೋಪ್ರಿಯೇಟ್ ಸ್ಪೇಸ್ ಇನ್ ದಿ OMR ಶೀಟ್ ಅಗೇನ್ಸ್ಟ್ ದಿ ನಂಬರ್ ಆಫ್ ಕರಸ್ಪಾಂಡಿಂಗ್ ಟು ದಿ ಕ್ವಶನ್. ಎಷ್ಟೊಂದು ಜನ ಏನು ಹುಡುಗರು ತಪ್ಪು ಮಾಡ್ತಾರೆ ಅಂದರೆ, ಏನು ಹೇಳ್ತಿದ್ದಾರೆ ಇಲ್ಲಿ, ಮಾರ್ಕ್ ಯುವರ್ ಆನ್ಸರ್ಸ್ ಓನ್ಲಿ ಇನ್ ದಿ ಅಪ್ರೋಪ್ರಿಯೇಟ್ ಸ್ಪೇಸ್ ಇನ್ ದಿ OMR ಶೀಟ್. ಹಿಂದ್ಗಡೆ ಏನು ಕೊಟ್ಟಿರ್ತಾರಲ್ಲ ಅಲ್ಲಿ ಅಷ್ಟೇ ನಾವು ಟಿಕ್ ಮಾಡೋದಂತ ಹೇಳ್ತಿದ್ದಾರೆ. ಅದಾದಮೇಲೆ ಅಗೇನ್ಸ್ಟ್ ದಿ ನಂಬರ್ ಕರಸ್ಪಾಂಡಿಂಗ್ ಟು ದಿ ಕ್ವಶನ್. ಏನು ಮಾಡ್ತಾರೆ ಹುಡುಗರು, 3ನೇ ಕ್ವಶನ್ಗೆ ಆನ್ಸರ್ ಮಾಡಿರ್ತಾರೆ, ಅದನ್ನು ತೊಗೊಂಡೋಗಿ 2ಕ್ಕೆ ಹಾಕ್ತಾರೆ. 5ನೇ ಕ್ವಶನ್ಗೆ ಆನ್ಸರ್ ಮಾಡಿರ್ತಾರೆ, ಅದನ್ನು ತೊಗೊಂಡೋಗಿ 3ಕ್ಕೆ ಹಾಕ್ತಾರೆ. ಈ ಥರ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಯಾವ ಕ್ವಶನ್ ಪೇಪರಲ್ಲಿ ಯಾವ ಕ್ವಶನ್ಗೆ ನೀವು ಆನ್ಸರ್ ಮಾಡ್ತಿದ್ರು OMR ಶೀಟಲ್ಲಿ ಹೋಗಿಬಿಟ್ಟು ಅದೇ ಕ್ವಶನ್ಗೆ ಟಿಕ್ಕನ್ನು ಮಾಡಿ ಅಥವಾ ಸರ್ಕಲನ್ನು ಮಾಡಿ ಅಂತಂದು ಹೇಳ್ತಿರೋದು. ದೀಸ್ 7 ಇನ್ಸ್ಟ್ರಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಈ 7 ಇನ್ಸ್ಟ್ರಕ್ಷನ್ಸ್ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಇದನ್ನೆಲ್ಲದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಾನು ಕ್ಲಾಸ್ ಮಾಡುವಾಗ ಸಿಕ್ಕಾಪಟ್ಟೆ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ,
ಎರಡೆರಡು, ಒಂದೊಂದು ಕ್ವಶನ್ಗೆ ಎರಡೆರಡನ್ನ ಹಾಕ್ತಾರೆ. ದಟ್ ಈಸ್ ರಾಂಗ್. ಹಾಕಿಬಿಟ್ಟು ಎರಡೆರಡು ಕ್ವಶನ್ಸ್ ಹಾಕ್ತಾರೆ, ಅದು ರಾಂಗ. ಇನ್ನೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಯಾವುದೋ ಒಂದು ಇಂಟು ಮಾರ್ಕ್ ಹಾಕ್ತಾರೆ. ಇದು ಎರಡು ಹಾಕಿಬಿಟ್ಟು ಆಮೇಲೆ ಇಂಟು ಮಾರ್ಕ್ ಹಾಕ್ತಾರೆ. ಸರ್ ನಾವು ಇಂಟು ಮಾರ್ಕ್ ಹಾಕಿರಲ್ರಿ, ಅದನ್ನ ಕನ್ಸಿಡರ್ ಮಾಡೋಕೆ ಹೋಗ್ಬೇಡಿ, ಯಾವುದು ಇಂಟು ಮಾರ್ಕ್ ಹಾಕಿರಲ್ಲ ಅದನ್ನಷ್ಟೇ ಕನ್ಸಿಡರ್ ಮಾಡ್ಕೊಳ್ಳಿ. ನಾವು ಮಿಷನ್ಗೆಲ್ಲ ಇದನ್ನೆಲ್ಲ ಹೇಳ್ಕೊತ ಕೊಡೋಕ್ಕಾಗಲ್ಲ. ಸೊ ರಾಂಗ್ ವೇ ಆಫ್ ಡೂಯಿಂಗ್ ಇಟ್. ಯಾವ್ದಾರು ಮಾಡೋಂಗಿಲ್ಲ, ಇಂಟು ಯಾವುದಕ್ಕೂ ಹಾಕಂಗಿಲ್ಲ, ಈ ಥರನೂ ಮಾಡೋಂಗಿಲ್ಲ. ಸಿ ನೋಡಿ ಇಲ್ಲಿ ಯಾವುದಕ್ಕೂ ಟಿಕ್ ಮಾರ್ಕನ್ನು ಮಾಡೋಂಗಿಲ್ಲ, ಬರೀ ಆ ಅಕ್ಷರಗಳಿಗಷ್ಟೇ ಮಾರ್ಕನ್ನು ಮಾಡೋಂಗಿಲ್ಲ. ಸಿ ದೀಸ್ 7 ಇನ್ಸ್ಟ್ರಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನನ್ನು ಅಷ್ಟೇ ಯೂಸ್ ಮಾಡಬೇಕು. ಸೆಕೆಂಡ್ ಇನ್ಸ್ಟ್ರಕ್ಷನ್ ಏನು, ಸರ್ಕಲ್ ಅಂದರೆ ಆನ್ಸರ್ ಯಾವ್ದು ಬರುತ್ತಲ್ಲ ಆ ಸರ್ಕಲನ್ನು ನೀವು ಕಂಪ್ಲೀಟಾಗಿ ಸರ್ಕಲ್ ಮಾಡಬೇಕು. ಸ್ವಲ್ಪನೂ ಸ್ಪೇಸನ್ನು ಬಿಡಬಾರ್ದು. ಡಾರ್ಕನ್ ಓನ್ಲಿ ಒನ್ ಸರ್ಕಲ್ ಫಾರ್ ಈಚ್ ಕ್ವಶನ್. ಒಂದು ಕ್ವಶನ್ಗೆ ಒಂದನ್ನೇ ನೀವು ಸರ್ಕಲ್ ಮಾಡಬೇಕಾಗತ್ತೆ. ಈ ಥರ ಡಬಲ್ ಸರ್ಕಲ್ ಮಾಡೋದು, ಏನೋ ಇಂಟು ಹಾಕೋದು, ಅಥವಾ ರೈಟ್ ಮಾರ್ಕನ್ನು ಮಾಡೋದು, ಅಥವಾ ಬರೀ ಆ ಕೊಟ್ಟಿರೋಂಥ ಲೆಟರ್ಗಷ್ಟೇ ನೀವು ಸರ್ಕಲ್ ಮಾಡೋದು, ದಟ್ ಇಸ್ ಎವ್ರಿಥಿಂಗ್ ಈಸ್ ರಾಂಗ್. ನೋ ಚೇಂಜ್ ಇನ್ ಆನ್ಸರ್ ಒನ್ಸ್ ಮಾರ್ಕ್ಸ್ ಈಸ್ ಅಲೋಡ್. ಒಂದೇ ಸಲ ಅಲೋ ಮಾಡ್ತಾರೆ, ಅದನ್ನು ಆನ್ಸರ್ನೇ ನೀವು ಚೇಂಜ್ ಮಾಡೋ ಹಾಗೆ ಇಲ್ಲ. ಪ್ಲೀಸ್ ಡು ನಾಟ್ ಮೇಕ್ ಎನಿ ಸ್ಟ್ರೇ ಮಾರ್ಕ್ಸ್ ಅಂದು OMR ಶೀಟ್. OMR ಶೀಟ್ ಮೇಲೆ ನಾನು ಅಷ್ಟೇ ನಿಮ್ಗೆ ಅರ್ಥ ಆಗಲಿ ಅಂತಂದು ಹೇಳಿರೋದು, ಇಂಥದ್ದು ಯಾವುದೇ ಮಾರ್ಕನ್ನು ನೀವು OMR ಶೀಟ್ ಮೇಲೆ ಮಾಡೋ ಹಾಗೆ ಇಲ್ಲ. ಓಕೆ, ನಿಮ್ಗೆ ಅರ್ಥ ಆಗಲಿ ಅಂತ ಮಾಡಿರೋದು ಅಷ್ಟೇ. ಬಟ್ ನೀವು ಯಾರೂ OMR ಶೀಟಲ್ಲಿ ಈ ಥರ ಟಿಕ್ ಹಾಕೋದಾಯಿತು ಏನೂ ಮಾಡೋಕ್ಕೆ ಹೋಗಬೇಡಿ. ಪ್ಲೀಸ್ ಡು ನಾಟ್ ಮೇಕ್ ಎನಿ ಸ್ಟ್ರೇ ಮಾರ್ಕ್ಸ್ ಆನ್ ದಿ OMR ಶೀಟ್. ರಫ್ ವರ್ಕ್ ಇದನ್ನು ನೀವು OMR ಶೀಟ್ ಮೇಲೆ ಮಾಡೋ ಹಾಗಿಲ್ಲ. ಲಾಸ್ಟ್ ಇನ್ಸ್ಟ್ರಕ್ಷನ್, ಅಪ್ರೋಪ್ರಿಯೇಟ್ ಹಿಂದ್ಗಡೆ ಸ್ಪೇಸ್ ಕೊಟ್ಟಿರ್ತಾರಲ್ಲ ಅಲ್ಲಷ್ಟೇ ನಾವು ಆನ್ಸರ್ಗಳನ್ನು ಹಾಕಬೇಕು. ಮತ್ತು ಯಾವ ಕ್ವಶನ್ಗೆ ನೀವು ಆನ್ಸರ್ ಮಾಡ್ತೀರೋ ಅದೇ ಕ್ವಶನ್ಗೆ ನೀವು ಬಂದಿರೋಂಥ ಆನ್ಸರನ್ನು ಹಾಕಬೇಕು. ನೆಕ್ಸ್ಟ್ ಈ ಪಾಠವನ್ನು ನೋಡೋಣ. ಯಾವ ಥರ ನಾವು OMR ಶೀಟನ್ನು ಸೈಡ್ ಬಿ, ಇದು ಸೈಡ್ ಎ ಅಲ್ವಾ, ಸೈಡ್ ಬಿ ಅಂದರೆ ಹಿಂದ್ಗಡೆ ಅದನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಥಿಂಗ್, ರೋಲ್ ನಂಬರ್. ರೋಲ್ ನಂಬರ್ ಎದರಲ್ಲಿರುತ್ತೆ, ಹಾಲ್ ಟಿಕೆಟಲ್ಲಿರುತ್ತೆ. ಆ ಹಾಲ್ ಟಿಕೆಟಲ್ಲಿ ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ, ಆ ಬಾಕ್ಸಲ್ಲಿ ಫಸ್ಟ್ ರೋಲ್ ನಂಬರನ್ನು ಬರೀಬೇಕು. 1732172 ಇದನ್ನು ಡಮ್ಮಿಯಾಗಿ ಕೊಟ್ಟಿದ್ದಾರೆ. ನಿಮ್ಮ OMR ಶೀಟರಲ್ಲಿ ಇರೋಂಥ ರೋಲ್ ನಂಬರನ್ನಲ್ಲಿ ಪ್ರಾಪರಾಗಿ ಬರೀಬೇಕು. ಅದಾದಮೇಲೆ ಏನು ಮಾಡಬೇಕು, ಕೆಳಗಡೆ ಈ ಥರ ಕೊಟ್ಟಿದ್ದಾರೆ ನೋಡಿ, 1012345678 9 ಅಂತದ್ದು ಸರ್ಕಲ್ ಮಾಡಿ ಕೊಟ್ಟಿದ್ದಾರೆ. ಏನು ಮಾಡಬೇಕಂದ್ರೆ ಇವಾಗ ನನ್ನ ರೋಲ್ ನಂಬರ್ ಏನಿದೆ 1732172 ಇದೆ, ಹೌದಲ್ವಾ. ಒಂದೇದೇನಿದೆ 1 ನಂಬರ್ ಇದೆ. ಸೊ ಈ ಲೈನಲ್ಲಿ ನೋಡಿ, ಒಂದು ಎಲ್ಲಿ ಬರ್ತದಲ್ಲ ಅಲ್ಲಿ ನಾನು ಕಂಪ್ಲೀಟಾಗಿ ಡಾರ್ಕ್ ಮಾಡಬೇಕು. ಅದೇ ಥರ 7 ಕರಸ್ಪಾಂಡಿಂಗ್ 7 ಅಂದರೆ ನನ್ನ ಎರಡನೇ ನಂಬರ್ 7 ಅಲ್ವಾ, 7 ನೋಡಿ ಈ ಲೈನಲ್ಲಿ, ಆ 7 ನಂಬರ್ಗೆ ನಾನು ಮತ್ತೆ ಡಾರ್ಕ್ ಮಾಡಬೇಕು. ಅದೇ ಥರ 3 2 1 7 2 ನೋಡಿ ಇಲ್ಲಿ ಈ ಲಾಸ್ಟ್ ಇದರಲ್ಲಿ ಲೈನಲ್ಲಿ 2 ಇಲ್ಲಿ ಬರುತ್ತಲ್ಲ, 2ಗೆ ನಾನು ಸರ್ಕಲ್ ಮಾಡಬೇಕು. ಈ ಥರ ನಾನು ನನ್ನ ಹಾಲ್ ಟಿಕೆಟಲ್ಲಿರೋಂಥ ರೋಲ್ ನಂಬರನ್ನು ಫಸ್ಟು ಆ ಸ್ಕ್ವೇರ್ ಬಾಕ್ಸಸ್ಸಲ್ಲಿ ಬರ್ಕೊಂಡು, ಅದಾದಮೇಲೆ ಕರಸ್ಪಾಂಡಿಂಗ್ ನಂಬರನ್ನು ಈ ಲೈನಲ್ಲಿರೋಂಥ ನಂಬರ್ಗೆ ನಾವು ಸರ್ಕಲನ್ನು ಮಾಡಬೇಕು. ಅದಾದಮೇಲೆ ಈ ಬುಕ್ಲೆಟ್ ಇರುತ್ತಲ್ಲ, ಈ ಕ್ವಶನ್ ಪೇಪರ್ ಬುಕ್ಲೆಟ್ ಇರುತ್ತಲ್ಲ, ಬುಕ್ಲೆಟ್ ನಂಬರ್ ಅಂತಂದಿರುತ್ತೆ. ಇಲ್ಲಿದೆ ನೋಡಿ, ಇದೇ ಥರ ಬುಕ್ಲೆಟ್ ನಂಬರ್ ಇರುತ್ತೆ. ಆ ಬುಕ್ಲೆಟ್ ನಂಬರನ್ನು ಸಹಿತ ಮೇನ್ ಟೆಸ್ಟ್ ಬುಕ್ಲೆಟ್ ನಂಬರ್ ಅಲ್ಲಿ ನಾವು ಹೋಗ್ಬಿಟ್ಟು ಇಲ್ಲಿ ಏನು ಬಾಕ್ಸ್ ಕೊಟ್ಟಿದ್ದಾರಲ್ಲ ಆ ಬಾಕ್ಸ್ ಒಳಗಡೆ ಬರೀಬೇಕು. ಆ ಬಾಕ್ಸ್ ಒಳಗಡೆ ಬರೆದ್ಬಿಟ್ಟು ಆ ಕರಸ್ಪಾಂಡಿಂಗ್ 0 ಇದೆಯಲ್ಲ, 0ಕ್ಕೆ ನಾವು ಒಂದೇದೇ 0 ಅಲ್ವಾ, 1ಕ್ಕೆ 0 ಕರಸ್ಪಾಂಡಿಂಗಿಗೆ ನಾವು ಸರ್ಕಲ್ ಮಾಡಬೇಕು. 5 ಎರಡನೇದು 5 ಅಲ್ವಾ, ನೋಡಬೇಕು 0 1 2 3 4 5 ಇಲ್ಲಿದೆ 5, ಅಲ್ಲಿಗೆ ನಾವು ಮಾರ್ಕನ್ನು ಮಾಡಬೇಕಾಗತ್ತೆ. ಅದಾದಮೇಲೆ 1ಗೆ 2ಗೆ 4ಗೆ 6ಗೆ 7ಗೆ ನೋಡಿ, ಲಾಸ್ಟ್ 7 ಇಲ್ಲಿದೆ ಅದಲ್ವಾ, ನೋಡಿ ಪಕ್ಕದಲ್ಲಿ 7 ಇದೆಯಲ್ಲ, ಈ 7ಗೆ ಈ 7 ಕೂಡಿಸ್ಬಿಟ್ಟು ಅಲ್ಲಿ ನಾವು ಡಾರ್ಕನ್ನು ಪೂರ್ತಿಯಾಗಿ ಡಾರ್ಕ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸ್ಟೇಟ್, ಡಿಸ್ಟಿಕ್, ಬ್ಲಾಕ್, ಸೆಂಟರ್ ಇವನ್ನೆಲ್ಲದೂ ನಿಮ್ಮ OMR ಇದು ಹಾಲ್ ಟಿಕೆಟಲ್ಲಿ ಇರುತ್ತೆ. ಅದನ್ನು ನೀವು ಮೇಲ್ಗಡೆ ಬರೆದ್ಬಿಟ್ಟು ನಿಮ್ಮ ಸ್ಟೇಟ್ ಕೋಡ್ ಏನಿದೆ ಅದನ್ನು ಬರೆದ್ಬಿಟ್ಟು, ಡಿಸ್ಟಿಕ್ ಕೋಡ್ ಏನಿದೆ ಅದನ್ನು ಬರೆದ್ಬಿಟ್ಟು, ಬ್ಲಾಕ್ ಕೋಡ್ ಏನಿದೆ ಅದನ್ನು ಬರೆದ್ಬಿಟ್ಟು, ನಿಮ್ಮ ಸೆಂಟರ್ ನೀವು ಇರತಕ್ಕಂಥ ಸೆಂಟರ್
ಆ ಸೆಂಟರ್ ಕೋಡನ್ನು ಬರೆದ್ಬಿಟ್ಟು ಕರಸ್ಪಾಂಡಿಂಗ್ ಆಗಿ 0ಕ್ಕೆ 0ನ ಡಾರ್ಕ್ ಮಾಡಬೇಕು. ನೆಕ್ಸ್ಟ್ 3 ಇದೆಯಲ್ವಾ, 3ನ ಡಾರ್ಕ್ ಮಾಡಬೇಕು. ಇದು ಒಂದು ಡಮ್ಮಿ ಆಗಿರೋಂಥ ನಂಬರ್ಗಳನ್ನು ಕೊಟ್ಟಿರೋದು. ಇವೇ ನಂಬರ್ಗಳನ್ನು ನೀವು ಹಾಕಬಾರ್ದು. ನಿಮ್ಮ ಹಾಲ್ ಟಿಕೆಟಲ್ಲಿ ಕೊಟ್ಟಿರ್ತಾರೆ ಯುವರ್ ಸ್ಟೇಟ್, ನಿಮ್ಮ ಸ್ಟೇಟಿನ ಕೋಡನ್ನು, ನಿಮ್ಮ ಡಿಸ್ಟಿಕ್ಕಿನ ಕೋಡನ್ನು, ನಿಮ್ಮ ಬ್ಲಾಕಿನ ಕೋಡನ್ನು, ಅದರ ಮೇಲೆ ನಿಮ್ಮ ಸೆಂಟರ್ ಕೋಡನ್ನು ಕೊಟ್ಟಿರ್ತಾರೆ. ಅದೆಲ್ಲ ಥಿಂಗ್ಸ್ಗಳನ್ನು ಇದೆಲ್ಲ ಬರೆದ್ಬಿಟ್ಟು ಕರಸ್ಪಾಂಡಿಂಗ್ ಆಗಿ ಆ ಲೈನ್ 0 ಇರುತ್ತಲ್ಲ, ಎಲ್ಲಿದೆ 0 ನೋಡಬೇಕು, ಸರ್ಕಲ್ ಮಾಡಬೇಕು. 3 ಎಲ್ಲಿದೆ ನೋಡಬೇಕು, ಸರ್ಕಲ್ ಮಾಡಬೇಕು. ನಿಮ್ದೇನು ಡಿಸ್ಟ್ರಿಕ್ಟ್ ಕೋಡ್ ಇರುತ್ತಲ್ಲ ಆ ಥಿಂಗ್ಸ್ಗಳನ್ನು ಮೇಲ್ಗಡೆ ಬರೆದ್ಬಿಟ್ಟು ಕರಸ್ಪಾಂಡಿಂಗ್ ಆಗಿ ಸರ್ಕಲ್ಗಳನ್ನು ಮಾಡ್ತಾ ಮಾಡ್ತಾ ಹೋಗ್ಬೋದು. ಇದು ಸೈಡ್ ಎ. ಸೈಡ್ ಎದಲ್ಲಿ ನಾವು ಯಾವ ಥರ ಮಾಡೋದನ್ನು ಅನ್ನೋದನ್ನು ನೋಡಿದ್ವಿ, ಹೌದಲ್ವಾ? ಸೈಡ್ ಎ. ಇವಾಗ ಏನು ನೋಡೋಣ, ಮೇನ್ ಪಾರ್ಟ್ ಸೈಡ್ ಬಿ. ಇದು ಹಿಂದ್ಗಡೆ ಯಾವ ಥರ ಇರುತ್ತೆ, ಅದಕ್ಕೆ ಹೆಂಗೆ ಸರ್ಕಲಿಂಗ್ ಮಾಡಬೇಕು ಅದನ್ನು ನಾವು ನೋಡೋಣ. ದಿಸ್ ಈಸ್ ಸೈಡ್ ಬಿ. ನೋಡಿ, ಈಗ ಸೈಡ್ ಬಿ ಅಂತಂದಿದೆ, ಹೌದಲ್ವಾ? ಇದೆಲ್ಲ ನಾವು ಹೆಂಗೆ ಮಾಡಬೇಕು ಅನ್ನೋದನ್ನು ಇವಾಗ ಕಲಿತಾ ಹೋಗೋಣ. ನಾನು ಆಲ್ರೆಡಿ ಹೇಳಿದೆ. ಫಸ್ಟು ನೋಡಿ, ಇಲ್ಲಿ ಫಸ್ಟ್ ಏನಿದೆ, ಟು ಬಿ ಫಿಲ್ಡ್ ಬೈ ಕ್ಯಾಂಡಿಡೇಟ್. ಇದನ್ನು ಕ್ಯಾಂಡಿಡೇಟೇ ಫಿಲ್ ಮಾಡಬೇಕು. ಓಕೆ, ರೋಲ್ ನಂಬರ್ OMR ಇದರಲ್ಲಿ ಹಾಲ್ ಟಿಕೆಟಲ್ಲಿ ರೋಲ್ ನಂಬರ್ ಇದೆ. ಆ ಬಾಕ್ಸಲ್ಲಿ ನಿಮ್ಮ ರೋಲ್ ನಂಬರನ್ನು ಬರೀರಿ. ಕರಸ್ಪಾಂಡಿಂಗ್ ಆಗಿ ನೀವು ಹಾಕೊತ ಹೋಗಿ. ನಾನು ಯಾವುದೋ ಒಂದು ಡಮ್ಮಿ ಆದಂಥ ರೋಲ್ ನಂಬರ್ ಕೊಡ್ತೀನಿ. ಡಮ್ಮಿ ಆದಂಥ ರೋಲ್ ನಂಬರ್ ಕೊಳ್ಳ, ನಂದು ಯಾವುದೋ ಒಂದು ಡಮ್ಮಿ ನಂಬರ್ ಕೊಡ್ತಾ ಇದ್ದೀನಿ. ಓಕೆ, 4328 ಡಮ್ಮಿ ಆದಂಥ ರೋಲ್ ನಂಬರನ್ನು ಕೊಟ್ಟೆ. ಡಮ್ಮಿ ಆದಂಥ ಒಂದು ಬುಕ್ಲೆಟ್ ನಂಬರನ್ನು ಕೊಡ್ತೀನಿ ನಾನು. 026843 ಈ ಥರ ಡಮ್ಮಿ ಆದಂಥ ಬುಕ್ಲೆಟ್ ನಂಬರನ್ನು ಕೊಟ್ಟಿದ್ದೀನಿ. ನಾನೇನು ಮಾಡಬೇಕು ಇವಾಗ, ಕರಸ್ಪಾಂಡಿಂಗ್ ಆಗಿ 2 ಎಲ್ಲಿ ಬರುತ್ತೆ, ಲೈನಲ್ಲಿ ನೋಡ್ರಿ, 2 ಇಲ್ಲಿ ಬರುತ್ತೆ. ಸೊ ಇಲ್ಲಿ ನಾನು ಇದಕ್ಕೆ ಡಾರ್ಕ್ ಮಾಡಬೇಕು. 1ಗೆ ನಾನು ಡಾರ್ಕ್ ಮಾಡಬೇಕು. ನಿಮ್ಗೆ ಅನ್ನಿಸ್ತಿರ್ಬೋದು ಸ್ವಲ್ಪ ಹೊರಗಡೆ ಬಂತಲ್ಲ ಸರ್ ಅಂತಂದು. ಈ ಸ್ಕ್ರೀನ್ ಇಲ್ಲಿ ಕರೆಕ್ಟಾಗಿ ರೌಂಡ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಆ ಥರ ಕಾಣುತ್ತೆ ನಿಮಗೆ. ಅದಂತೂ ಬಿಟ್ಟರೆ ನೀವು ಆ ಸರ್ಕಲ್ ಬಿಟ್ಟು ಹೊರಗಡೆ ಬರುವ ಹಾಗಿಲ್ಲ. ಇಲ್ಲಿ ನೋಡಿ 0 ಇದೆಯಲ್ಲ, 0 ಕರಸ್ಪಾಂಡಿಂಗ್ 0. ಈ ಲೈನಲ್ಲಿ ಎಲ್ಲಿ 0 ಇದೆಯಲ್ಲ ಅದಕ್ಕೆ ನೀವು 0ನ ಹಾಕಬೇಕು. 2ಗೆ ನೀವು ಕರೆಕ್ಟಾಗಿ ಆ ಸರ್ಕಲ್ ಹೊರಗಡೆ ಬರಬಾರ್ದು. 6 ಆ ಸರ್ಕಲ್ ಹೊರಗಡೆ ಬರುವ ಹಾಗಿಲ್ಲ. 6 ಅಲ್ಲ, 6ಗೆ ಹಾಕಬೇಕು. ಅದಾದಮೇಲೆ 8 8ಗೆ ನೀವು ಹಾಕಬೇಕು. ಓಕೆ, ಅರ್ಥ ಆಯಿತು ಅನ್ಕೊತೀನಿ. ಎಂಟಿಗೆ ನೀವು ಹಾಕಬೇಕು. ಓಕೆ, ನೆಕ್ಸ್ಟ್ ಇದೇ ಥರ ನೀವು ಎಲ್ಲದನ್ನು ಹಾಕೊಂತ ಹೋಗ್ತೀರಾ ಅಂತ ನೋಡ್ತೀನಿ. ಓಕೆ, ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ನೆಕ್ಸ್ಟ್ ಏನಿದೆ, ಟು ಬಿ ಫಿಲ್ಡ್ ಬೈ ದಿ ಇನ್ವಿಜಿಲೇಟರ್. ಇನ್ವಿಜಿಲೇಟರ್ ಅಂದ್ರೆ ಏನು, ನಿಮ್ಮ ಎಕ್ಸಾಮ್ ನಡೆಸೋಕ್ಕೋಸ್ಕರ ಒಬ್ಬರು ಗೌರ್ಮೆಂಟಿಂದನೇ ಬಂದಿರ್ತಾರೆ. ಅವ್ರೇನು ಮಾಡ್ತಾರೆ, ಈ ಪಾರ್ಟನ್ನು ಅವರೇ ಫಿಲ್ಅಪ್ ಮಾಡ್ತಾರೆ, ಆ ಪಾರ್ಟನ್ನು ಅವರೇ ಫಿಲ್ಅಪ್ ಮಾಡ್ತಾರೆ. ಅದನ್ನು ಹಾಗೇನೆ ಬಿಟ್ಬಿಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ನೋಡಿ, ಹೇಗೆ ಇದೇನಿದೆ ಇಂಪಾರ್ಟೆಂಟ್ ಥಿಂಗ್ಸ್ ಬರೋದು ಇದು. ಇದರಲ್ಲಿ ಯಾವುದೇ ತರಕಂಥ ಮಾರ್ಕ್ಗಳನ್ನು ಇನ್ಸ್ಟ್ರಕ್ಷನ್ ಕೊಟ್ಟಿರೋಂಥ ಏನೇನೋ ಮಾಡಬಾರ್ದು. ಇದು ಕ್ಲೀನಾಗಿ ಇದನ್ನು ಯಾವ ಥರ ನಾವು ಮಾರ್ಕ್ ಮಾಡ್ಬೋದನ್ನು ನೋಡೋಣ. ಅದಾದಮೇಲೆ ಸ್ವಲ್ಪ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಎಕ್ಸಾಮಲ್ಲಿ ನವೋದಯದಲ್ಲಿ ಯಾವ ಥರ ಹೆಚ್ಚು ಮಾರ್ಕ್ಸ್ಗಳನ್ನು ತೆಗಿಬೋದು ಅಂತದನ್ನು. ಓಕೆ, ನಮ್ಗೆ ಆಲ್ರೆಡಿ ಗೊತ್ತಿದೆ. ಏನು ಗೊತ್ತಿದೆ ನಮಗೆ, JNV ಎಕ್ಸಾಮಲ್ಲಿ ನಮಗೆ 80 ಕ್ವಶನ್ಸ್ಗಳು ಬರುತ್ತೆ. ಎಸ್ ಆರ್ ನೋ? ಎಸ್, ರೈಟ್. ನೆಕ್ಸ್ಟ್ ಥಿಂಗ್ ಈಸ್ 40 ಕ್ವಶನ್ಸ್ಗಳು ನಮಗೆ ಮೆಂಟಲ್ ಅಬಿಲಿಟಿ ಟೆಸ್ಟ್, ಅಂದರೆ ಮಾನಸಿಕ ಸಾಮರ್ಥ್ಯ, ಅದರಲ್ಲಿ ಕೇಳ್ತಾನೆ. ನೆಕ್ಸ್ಟ್ 20 ಕ್ವಶನ್ಸ್ಗಳು ಎದರಿಂದ ಬರುತ್ತೆ, ಮ್ಯಾಥ್ಸಿಂದ ಬರುತ್ತೆ. ಎಸ್ ಆರ್ ನೋ? ಎಸ್. ನೆಕ್ಸ್ಟ್ 20 ಕ್ವಶನ್ಸ್ ಇದು ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೆ ಇಂಗ್ಲೀಷಲ್ಲಿ ಪ್ಯಾಸೇಜ್ ಬರುತ್ತೆ, ಕನ್ನಡ ಮೀಡಿಯಮ್ ಆಗಿದ್ದರೆ ಕನ್ನಡ ಪ್ಯಾಸೇಜ್ಗಳು ಬರುತ್ತೆ, ಹೌದಲ್ವಾ? ಎಸ್ ಆರ್ ನೋ?
ಇದು ಸಬ್ಜೆಕ್ಟ್ ಆಯಿತು. ನಿಮಗೆ ಟೋಟಲ್ 80 ಕ್ವಶನ್ಸ್. ಎಷ್ಟು ಟೈಮ್ ಸಿಗುತ್ತೆ ನಿಮಗೆ? 2 hours. ಅಂದರೆ 120 ಮಿನಿಟ್ಸ್. ಓಕೆ, 80 ಕ್ವಶನ್ಸ್, 100 marks, 120 minutes. Yes or no? 80 questions, 100 marks, 120 minutes or 2 hours of time. Clean ಮ್ಯಾಥ್ಸ್. ಎಸ್ ರೈಟ್. ಒಂದು ಸ್ವಲ್ಪ ಸ್ಟ್ರಾಟಜಿ ಹಾಕೋಣ, ಸೊ ದಟ್ ನಮಗೆ ಸ್ವಲ್ಪ ಟೈಮನ್ನ ಜಾಸ್ತಿ ಮ್ಯಾಥಮೆಟಿಕ್ಸ್ಗೆ ಯೂಸ್ ಮಾಡೋಣ, ಕಡಿಮೆ ಸಮಯವನ್ನು ಮ್ಯಾಟ್ಗೆ ಮತ್ತು ಇಂಗ್ಲೀಷ್ ಕೊಟ್ಬಿಟ್ಟು ನಾವು ಹೆಚ್ಚು ಮಾರ್ಕ್ಸ್ ತೆಗೆಯೋದನ್ನು ಪ್ರಾಕ್ಟೀಸ್ ಮಾಡೋಣ ಅಥವಾ ತೆಗೆಯೋದನ್ನು ನೋಡೋಣ. ಈಗ ಮ್ಯಾಟ್ 40 ಕ್ವಶನ್ಸ್, ಟೈಮ್ ಅಂತ ಬರೆಯೋಣ. ಇಲ್ಲಿ ರಿಲೇಟಿವ್ಲಿ ಮ್ಯಾಟು ಸ್ವಲ್ಪ ಈಸಿ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡೋಣ, ಒಂದು ಕ್ವಶನ್ಗೆ 1 minute ಕೊಡೋಣ. ಒಂದು ಕ್ವಶನ್ಗೆ 1 minute ಕೊಡೋಣ. 40 minutes ಆಯಿತು. ನೆಕ್ಸ್ಟ್ ಮ್ಯಾಟ್ ಆಗಿನ ಮೇಲೆ ಮ್ಯಾಥ್ಸ್ ಮಾಡೋದು ಬೇಡ, ಡೈರೆಕ್ಟಾಗಿ ಇಂಗ್ಲೀಷಿಗೆ ಜಂಪ್ ಆಗೋಣ. ಇಲ್ಲಿ ಜಂಪ್ ಆಗುವಾಗ ಶುಡ್ ಬಿ ವೆರಿ ಕೇರ್ಫುಲ್. ನೀವು ಫಸ್ಟು ಮೆಂಟಲ್ ಅಬಿಲಿಟಿ ಕೊಟ್ಟಿರ್ತಾರೆ 1 to 40, ದೆನ್ 41 to 60 ನಿಮಗೆ ಮ್ಯಾಥ್ಸ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಸ್ಕಿಪ್ ಮಾಡ್ತಿರೋದ್ರಿಂದ ನಾವು ನೆಕ್ಸ್ಟು ನೀವು ನಿಮ್ಮದು ಆನ್ಸರನ್ನು 61ರಿಂದ 80ವರೆಗೂ ಹಾಕಬೇಕಾಗತ್ತೆ. ಬಿಕಾಸ್ ಕನ್ನಡ ಅಥವಾ ಇಂಗ್ಲೀಷು ಲಾಸ್ಟಿಗೆ ಕೊಟ್ಟಿರ್ತಾರೆ, ಹೌದಲ್ವಾ? ಅದಾದಮೇಲೇನು ಕನ್ನಡ ಅಥವಾ ಇಂಗ್ಲೀಷ್ ಇದರಲ್ಲಿ ನಿಮಗೆ 20 ಕ್ವಶನ್ಸ್ ಆಗಿರೋದ್ರಿಂದ ನಾವು ಇಲ್ಲಿ ನಿಮಗೆ ರಿಲೇಟಿವ್ಲಿ ಒಂದು 20 to 25 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ. 25 ಮಿನಿಟ್ಸಲ್ಲಿ ನೀವು ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಅಥವಾ 30 ಮಿನಿಟ್ಸ್ ಆದರೂ ತೊಗೊಳ್ಳಿ. ಬಿಕಾಸ್ ರಿಲೇಟಿವ್ಲಿ ಇದಕ್ಕೆ ಸ್ವಲ್ಪ ಟೈಮ್ ಹೋಗುತ್ತೆ ಮ್ಯಾಟ್ಗೆ ಅನುಗುಣವಾಗಿ, ಮ್ಯಾಟ್ಗೆ ಹೋಲಿಸ್ಕೊಂಡ್ರೆ. ಆ್ಯಂಡ್ ಇಷ್ಟು ನೀವು ಯೂಟಿಲೈಸ್ ಮಾಡ್ಬೋದು. ನೆಕ್ಸ್ಟ್ ಮ್ಯಾಥ್ಸ್, ರೈಟ್? ಇಲ್ಲಿ ನಿಮಗೆ 20 ಕ್ವಶನ್ಸು. ನಿಮ್ಗೆ ಎಷ್ಟು ಟೈಮ್ ಉಳಿಯುತ್ತೆ? ನೀವೇನೋ 30 ಮಿನಿಟ್ಸ್ ತೊಗೊಂಡ್ರೆ, ಇಲ್ಲಿ 30 ಮಿನಿಟ್ಸ್ ಏನಾದರೂ ತೊಗೊಂಡಿದ್ರೆ, ನೀವೇನಾದರೂ 30 ಮಿನಿಟ್ಸ್ ತೊಗೊಂಡಿದ್ರೆ ನಿಮಗೆ ಎಲ್ಲಿ ಕನ್ನಡದಲ್ಲಿ 30 ಮಿನಿಟ್ಸ್ ಅದನ್ನು ತೊಗೊಂಡಿದ್ರೆ, ಭಾಷೆಯಲ್ಲಿ 30 ಮಿನಿಟ್ಸ್ ಏನಾದರೂ ತೊಗೊಂಡಿದ್ರೆ ನಿಮ್ಗೆ ಸಿಗೋದು 50 ಮಿನಿಟ್ಸ್ ಸಿಗುತ್ತೆ. ಯಾವುದು? ಮ್ಯಾಥ್ಸ್ ಮಾಡೋಕ್ಕೆ. ನೀವೇನಾದರೂ 20 ಮಿನಿಟ್ಸ್ ಏನಾದರೂ ತೊಗೊಂಡ್ರೆ, ಅಂದರೆ ಭಾಷೆಯಲ್ಲಿ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ನಿಮಗಿಲ್ಲಿ 55 ಮಿನಿಟ್ಸು ಸಿಗುತ್ತೆ. ಸೊ ಈ ಥರ ನಾವೇನಾದರೂ ಸ್ಟ್ರಕ್ಚರ್ಡ್ ವೇದಲ್ಲಿ ಏನಾದರೂ, ಇನ್ನೂ ಎಕ್ಸಾಮಿಗೆ 20 ದಿನ ಇರೋದ್ರಿಂದ ಒಂದು 20 ಮಾಕ್ ಟೆಸ್ಟ್ಗಳನ್ನು ನಾವೇನಾದರೂ ಈ ಥರ ಏನಾದರೂ ಮಾಡಿಕೊಂಡ್ರೆ, ಈ ಥರ ಎಕ್ಸಾಮಲ್ಲಿ ಕೂತಿರೋ ಥರ ಒಂದು ಪೆನ್ನು, 4 ಪೆನ್ನು, ಆ ಪ್ಯಾಡು, ಒಂದು ಕ್ವಶನ್ ಬುಕ್ಲೆಟು, ಒಂದು OMR ಶೀಟನ್ನು ತೊಗೊಂಡು, OMR ಶೀಟ್ ಇದೆಯಲ್ಲ, ಈ ಥರ OMR ಶೀಟ್ ಇರುತ್ತೆ. ಈ ಥರ OMR ಶೀಟ್ಗಳನ್ನು ತೊಗೊಂಡು ಯಾರೂ ಡಿಸ್ಟರ್ಬ್ ಆಗ್ತಾ ಇರೋಂತಹ ಪ್ಲೇಸಲ್ಲಿ ಕೂತ್ಕೊಂಡು ನಾವೇನಾದರೂ ಪ್ರಾಕ್ಟೀಸ್ ಮಾಡಿದರೆ, ಈ ಎಕ್ಸಾಮ್ ಟ್ಯಾಕ್ಟಿಕ್ಸ್ ಅಂದರೆ ಇದೇನಿದೆಯಲ್ಲ, ಈ ಥರ ನಾವು ಕಂಪ್ಲೀಟ್ಲಿ ಆಗಿ ಕುಂತ್ಕೊಂಡು ಏನಾದರೂ ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮ್ ನಮಗೆ ಅಷ್ಟು ಡಿಫಿಕಲ್ಟಿ ಆಗೋದಿಲ್ಲ. ದೀಸ್ ಆರ್ ಆಲ್ ಥಿಂಗ್ಸ್. ನಿಮ್ಗೆ ಸ್ವಲ್ಪ ಇದು ಐಡಿಯಾ ಇರುತ್ತೆ ಅನ್ಕೊತೀನಿ, ಬಟ್ ಸ್ಟಿಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕಂದರೆ ನಮಗೆ ಮ್ಯಾಥ್ಸ್ ರಿಲೇಟಿವ್ ಡಿಫಿಕಲ್ಟಿ ಆಗುತ್ತೆ, ಸ್ವಲ್ಪ ಟೈಮನ್ನು ಜಾಸ್ತಿ ಕೊಟ್ಟಿದ್ದೀವಿ. ಎಲ್ಲಿಂದ ತೊಗೊಂಡು ಕೊಟ್ಟಿದ್ದೀವಿ? ಮ್ಯಾಟು ಮತ್ತು ಒಂದು 5 ನಿಮಿಷ ಒಂದು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ತೊಗೊಂಡು ಮ್ಯಾಥ್ಸಿಗೆ ಕೊಟ್ಟಿರೋದ್ರಿಂದ ಅಲ್ಲಿ 20 ಕ್ವಶನ್ಸು ನಿಮ್ಗೊಂದು ಆಲ್ಮೋಸ್ಟ್ ನಿಮಗೆ 2 ನಿಮಿಷ ಒಂದೊಂದು ಕ್ವಶನಿಗೆ ಸಿಗುತ್ತೆ. ಎಸ್ ರೈಟ್? ಈ ಥರ ನೀವು ಟ್ಯಾಕ್ಟಿಕ್ಸ್ ಯೂಸ್ ಮಾಡೋದ್ರಿಂದ ಆದಷ್ಟು ಹೆಚ್ಚು ಮಾರ್ಕ್ಸ್ಗಳನ್ನು ತೆಗಿಬೋದು ಹಾಗೂ ಪಾಸ್ ಆಗಲು ತುಂಬಾ ಅರ್ಹರಾಗ್ತೀರ. ನೆಕ್ಸ್ಟ್, ಇದು ಹೇಳಿರೋಂಥ 80 ಕ್ವಶನ್ಸ್, 1 to 40 ಮೆಂಟಲ್ ಅಬಿಲಿಟಿ, 41 to 60 ಏನಿರುತ್ತೆ? ಮ್ಯಾಥ್ಸ್ ಇರುತ್ತೆ, 61 to 80 ಮೆಂಟಲ್ ಅಬಿಲಿಟಿ ಇರುತ್ತೆ. ಎಸ್ ಆರ್ ನೋ? ಎಸ್. ಇದರಲ್ಲಿ ಕೆಲವೊಂದು ಥಿಂಗ್ಸ್ಗಳನ್ನು ನಾನು ರಿಪೀಟ್ ಮಾಡ್ತಿದ್ದೀನಿ ಅನ್ನಿಸ್ಬೋದು, ಬಟ್ ಸ್ಟಿಲ್ ಥಿಂಗ್ಸ್ಗಳನ್ನು ನೋಡ್ಕೊಳ್ಳಿ. ಏನಂದರೆ, ಒಂದನೇ ಕ್ವಶನ್ ಆನ್ಸರ್ನ ನಾನು ಒಂದನೇ
ಕ್ವಶನಲ್ಲಿ ಇಲ್ಲೇನೆ ಹಾಕಬೇಕು, ಎರಡನೇ ಕ್ವಶನ್ ನಾನು ಇದರಲ್ಲೇ ಹಾಕಬೇಕು. ಒಂದು ಕ್ವಶನ್ಗೆ ಎಷ್ಟು, ಒಂದು ಕ್ವಶನ್ಗೆ ಎಷ್ಟಿದೆ ಆಪ್ಷನ್ಸ್ಗಳು, ಒಂದು ಕ್ವಶನ್ಗೆ ಆಪ್ಷನ್ಸ್ಗಳು 4 ಇರುತ್ತೆ, ಹೌದಲ್ವಾ? ನೋಡಿ ಇಲ್ಲಿ ಒಂದು ಕ್ವಶನ್ಗೆ 4 ಆಪ್ಷನ್ಸ್ಗಳು ಇರುತ್ತೆ. ABCD ಅಂತ ಕೊಟ್ಟಿರ್ತಾರೆ. ನಾವು ಕ್ಲೀನಾಗಿ ನೋಡಿಕೊಂಡು ಯಾವ ಆನ್ಸರ್ಸ್ ಕರೆಕ್ಟ್ ಇದೆಯೋ ಆ ಆನ್ಸರ್ಸ್ಗೆ ನಾವು ಕರೆಕ್ಟಾಗಿ ಡಾರ್ಕನ್ ಮಾಡಬೇಕಾಗತ್ತೆ, ಡಾರ್ಕ್ ಮಾಡಬೇಕಾಗತ್ತೆ. ಓಕೆ, ಎರಡನೇ ಕ್ವಶನ್ಗೆ ಏನು C ಕರೆಕ್ಟ್ ಆದರೆ ಎರಡನೇ ಕ್ವಶನ್ಗೆ ಈ ಥರ, B ಆಯ್ತಂದರೆ ಈ ಥರ, C ಆಯ್ತಂದರೆ ಈ ಥರ, D ಆಯ್ತಂದರೆ ಈ ಥರ ಡಾರ್ಕ್ನಿಂಗ್ ಮಾಡಬೇಕಾಗತ್ತೆ. ಓಕೆ, ನೀವು ಪೇಪರ್ ಇರುತ್ತಲ್ಲ ಕರೆಕ್ಟಾಗಿ ಡಾರ್ಕ್ನಿಂಗ್ ಮಾಡ್ಬೋದು. ಇದರಲ್ಲಿ ಒಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಥಿಂಗನ್ನು ನಾನು ಹೇಳೋದು ಮರ್ತಿದ್ದೀನಿ, ಇವಾಗ ನೋಡೋಣ. ಏನಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಈಸ್, ಯಾವುದೋ ಒಂದು ಕ್ವಶನ್ ಇದೆ ಅಂತ ತಿಳ್ಕೊಳ್ಳಿ. A, B, C, D. ಇದು A, ಇದು B, ಇದು C, ಇದು D. ಹೆಚ್ಚು ಏನು ಮಾಡ್ತೀವಿ ಅಂದರೆ ನಾವು ಸರ್ಕ್ಲಿಂಗ್ ಮಾಡುವಾಗ ಯಾವುದೋ ಒಂದು C ಆನ್ಸರ್ ಕರೆಕ್ಟ್ ಇದೆ ಅಂದರೆ ನಾವು ನಡಕ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಸರ್ಕಲ್ ಮಾಡೋಕ್ಕೆ, ಅಂದರೆ ಡಾರ್ಕನ್ ಮಾಡೋಕ್ಕೆ. ಮಾಡ್ತಾ 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 ಏನಾಗುತ್ತಂದರೆ ಇದು ಇಷ್ಟು ಮಾಡ್ತಾ 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 ನೋಡಿ ಹಿಂಗೆ ಹೋಗುತ್ತೆ, ಈ ಕಡೆ ಒಂದು ಏನೋ ಹೋಗುತ್ತೆ, ಈ ಥರ ಗುಬ್ಬೆ ಗೋಡ ಆಗಿಬಿಡ್ತೈತಿ ಇದು. ಸೊ ಈ ಥರ ಮಾಡಿದರೆ ಬೇರೆ ಬೇರೆ ಕ್ವಶನ್ಸ್ಗಳಿಗೆ ಡಿಸ್ಟರ್ಬ್ ಆಗ್ಬೋದು. ಇದು ಸರ್ಕಲಿಂದ ನೀವು ಡಾರ್ಕನ್ ಮಾಡೋದು, ಸರ್ಕಲಿಂದ ಹೊರಗಡೆ ಬರಬಾರ್ದು. ಸೊ ಏನನ್ನು ನೀವು ಎಚ್ಚೆತ್ಕೋಬೇಕಂದ್ರೆ ಏನನ್ನು ಯಾವ ಥರ ಮಾಡ್ಬೋದು ಅಂತಂದರೆ, ಐ ವಿಲ್ ಡೂ ಇಟ್ ಹಿಯರ್. ಯಾವ ಥರ ಮಾಡ್ಬೋದು ಅಂದರೆ, ನಾವು ಫಸ್ಟ್ ಇದೆಯಲ್ಲ ಒಂದನೇ ಕ್ವಶನ್ಗೆ ಏನಾದರೂ C ಏನಾದರೂ ಕರೆಕ್ಟ್ ಆಗಿದ್ದರೆ ಫಸ್ಟ್ ಔಟರ್ ಸರ್ಕಲ್ ಇದೆಯಲ್ಲ, ಔಟರ್ ಸರ್ಕಲಿಗೆ ನಾವು ರೌಂಡ್ ಹಾಕೊಂಡ್ಬಿಡೋಣ. ಫಸ್ಟು ಔಟರ್ ಸರ್ಕಲ್ ಇದೆಯಲ್ಲ ಅದಕ್ಕೆ ರೌಂಡ್ ಹಾಕೊಂಡ್ಬಿಡೋಣ. ಕರೆಕ್ಟಾಗಿ ನೀವು ಪೆನ್ನು ಪ್ಯಾಡ್ ಇರೋದ್ರಿಂದ ಕರೆಕ್ಟಾಗಿ ನಿಮ್ಗೆ ಕೊಡುತ್ತದು. ಅದಾದಮೇಲೆ ಏನು ಮಾಡೋಣ, ಒಳಗಡೆ ಸರ್ಕಲ್ ಹಾಕೊಂತ ಬರೋಣ, ಒಳಗಡೆ ಡಾರ್ಕ್ನಿಂಗ್ ಮಾಡೋಣ. ಅವಾಗ ಏನಾಗುತ್ತೆ ಗೊತ್ತಾ, ಅದು ಆ ಸರ್ಕಲ್ ಹೊರಗಡೆ ಹೋಗೋದಿಲ್ಲ. ಇದರಿಂದ ನೀವು ಈ ಥರ ಆಗೋದನ್ನು ತಡಿಬೋದು. ಫಸ್ಟ್ ಏನು ಮಾಡಬೇಕು, ಸರ್ಕಲಿನ ಔಟರ್ ಸರ್ಕಲನ್ನು ಒಂದು ಸತಿ ರೌಂಡ್ ಹಾಕ್ಕೊಂಡ್ಬಿಟ್ಟು ಒಳಗಡೆ ನೀವು ಡಾರ್ಕನ್, ಹೊರಗಡೆಯಿಂದ ಒಳಗಡೆ ಬಂದರೆ ಆ ಸರ್ಕಲಿಂಗ್ ಹೊರಗಡೆ ಹೋಗೋ ಚಾನ್ಸಸ್ ತುಂಬ ಅಂದರೆ ತುಂಬಾ ಕಡಿಮೆ ಇರುತ್ತೆ. ಸೊ ಒಂದು ಕೀಪ್ ಇನ್ ಮೈಂಡ್ ದಟ್ ಯು ಸರ್ಕಲ್ ದಿ ಔಟರ್ ಮೋಸ್ಟ್ ಸರ್ಕಲ್, ದೆನ್ ಸ್ಟಾರ್ಟ್ ಶೇಡಿಂಗ್ ದಿ ಇನ್ನರ್ ಸೈಡ್, ಸೊ ದಟ್ ವಾಟ್ ಎವರ್ ಯು ಆರ್ ಶೇಡಿಂಗ್ ಇಟ್ ವೋಂಟ್ ಗೋ ಔಟ್ಸೈಡ್ ದಿ ಸರ್ಕಲ್. ಇದು ಒಂದು ಥಿಂಗ್ಸನ್ನು ನೀವು ಇಂಪಾರ್ಟೆಂಟಾಗಿ ತಲೆಯಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ಏನಿದೆ ಇಲ್ಲಿ, ಇನ್ವಿಜಿಲೇಟರ್ ಟು ಪುಟ್ ಸೆಂಟ್ರಲ್ ಸ್ಟಾಂಪ್ ಇನ್ ಬ್ಲೂ ಆ್ಯಂಡ್ ಬ್ಲ್ಯಾಕ್, ಅದು ಇನ್ವಿಜಿಲೇಟರ್ಗೆ ಬಿಟ್ಬಿಡೋಣ. ನೆಕ್ಸ್ಟ್ ಏನಿದೆ, ಸಿಗ್ನೇಚರ್ ಆಫ್ ದಿ ಇನ್ವಿಜಿಲೇಟರ್. ಓಕೆ, ಸಿಗ್ನೇಚರ್ ಆಫ್ ದಿ ಸ್ಟೂಡೆಂಟ್ ಇನ್ ರನ್ನಿಂಗ್ ಹ್ಯಾಂಡ್. ರನ್ನಿಂಗ್ ಹ್ಯಾಂಡಲ್ಲಿ ನಾವು ಒಂದು ಸೈನನ್ನು ಹಾಕಬೇಕಾಗತ್ತೆ. ಇದನ್ನು ಹಾಕಿಬಿಟ್ರೆ ಇಷ್ಟಕ್ಕೆ ನಿಮ್ಮದು OMR ಶೀಟ್ ಕಂಪ್ಲೀಟ್ ಆಗುತ್ತೆ. ನೋಡೀಗ ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ಇನ್ ರನ್ನಿಂಗ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕಾಣಿಸ್ತಾ ಇಲ್ವಲ್ಲ, ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟ್ ಇನ್ ರನ್ನಿಂಗ್ ಹ್ಯಾಂಡ್. ರನ್ನಿಂಗ್ ಹ್ಯಾಂಡಲ್ಲಿ ನೀವು ಸಿಗ್ನೇಚರನ್ನು ಮಾಡಬೇಕಾಗತ್ತೆ. ಬಿಫೋರ್ ಹ್ಯಾಂಡಿಂಗ್ ಓವರ್ ಟು ದಿ OMR ಶೀಟ್ ಟು ದಿ ಇನ್ವಿಜಿಲೇಟರ್, ನೀವು ಈ ಇನ್ವಿಜಿಲೇಟರ್ಗೆ ಈ OMR ಶೀಟ್ ಕೊಡೋಕ್ಕಿಂತ ಮುಂಚೆ ದ ಕ್ಯಾಂಡಿಡೇಟ್ ಶುಡ್ ಚೆಕ್ ದಿ ರೋಲ್ ನಂಬರ್ ಆ್ಯಂಡ್ ಮೇನ್ ಟೆಕ್ಸ್ಟ್ ಬುಕ್ಲೆಟ್ ನಂಬರ್ ಆರ್ ಫಿಲ್ಡ್ ಇನ್ ಆ್ಯಂಡ್ ಮಾರ್ಕ್ ಕರೆಕ್ಟ್ಲಿ. ಈ ಎಲ್ಲ ಥಿಂಗ್ಸ್ಗಳು ಮುಗಿದ ಮೇಲೆ, ಹೌದಲ್ವಾ, ಕೊಡೋಕ್ಕಿಂತ ಮುಂಚೆ ರೋಲ್ ನಂಬರ್ ಮತ್ತು ಮೇನ್ ಟೆಕ್ಸ್ಟ್ ಬುಕ್ಲೆಟ್ ನಂಬರ್ ಇದೆಯಲ್ಲ, ಇದ್ರ ಮೇಲೇ ನಿಮ್ಮ ಎಂಟೈರ್ ಥಿಂಗ್ಸ್ಗಳು ಡಿಪೆಂಡ್ಸ್ ಆಗಿರೋದು. ಇದನ್ನು ನೀವು ಕೊಡೋಕ್ಕಿಂತ ಮುಂಚೆ ಡಬಲ್ ಚೆಕ್ ಮಾಡಿ ಅಂತಂದು ಹೇಳ್ತಿದ್ದಾರೆ. ಸೊ ನಾವೇನು ಮಾಡಬೇಕು, ಬರೆಯೋಕ್ಕಿಂತ ಮುಂಚೆನೇ ಇದನ್ನು ಇನ್ನೊಂದು ಒಂದು ಸತಿ ಬಿಟ್ಟು 2 ಸತಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಬರೆದುಬಿಟ್ರೆ ನಮ್ಗೆ ಯಾವುದೇ ಪ್ರಾಬ್ಲಮ್ಮು ಇರೋದಿಲ್ಲ. ಸ್ಟೂಡೆಂಟ್ಸ್, ಇಷ್ಟೊತ್ತನ ನಾವು OMR ಶೀಟನ್ನು ಯಾವ ಥರ ಫಿಲ್ಲಪ್ ಮಾಡಬೇಕು, ಒಂದು ಎಕ್ಸಾಮ್ ಬರೋಕ್ಕೆ ಸ್ಟ್ರಾಟಜಿನ ಯಾವ ಥರ ಹಾಕಬೇಕು, ಅದೆಲ್ಲ ಥಿಂಗ್ಸ್ಗಳನ್ನು ನೋಡಿದ್ವಿ. ದೀಸ್ ಥಿಂಗ್ಸ್ ವಿಲ್ ರಿಯಲಿ ಹೆಲ್ಪ್ ಯು. ಇವನ್ನೆಲ್ಲದನ್ನೂ ಐತಲ್ಲ ತುಂಬಾ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನೀವೇನು 10ರಿಂದ 15 ಏನು ನೀವು ಮಾಕ್ ಟೆಸ್ಟ್ಗಳನ್ನು ಏನು ಕೊಡೋಕೆ ಹೋಗ್ತಿದ್ದೀರಲ್ಲ, ಈ ಥಿಂಗ್ಸ್ಗಳನ್ನು ಇಂಪ್ಲಿಮೆಂಟೇಷನ್ ಮಾಡಿ. ಇನ್ನೊಂದು ಫೋರ್ಮೋಸ್ಟ್ ಥಿಂಗ್, ಕೀಪ್ ಎ ವಾಚ್. ನಿಮ್ಮ ಕಡೆ ವಾಚ್ ಇರಲಿ. ಏನಕ್ಕಂದರೆ
ಮೇ ಬಿ ಆ ಎಕ್ಸಾಮ್ ಹಾಲಲ್ಲಿ ವಾಚ್ ಇರಲಿಲ್ಲ ಅಂತಂದರೆ, ಲೈಕ್ ಅಂದರೆ ಗಡಿಯಾರ ಇರಲಿಲ್ಲ ಅಂತಂದರೆ, ಇರುತ್ತೆ, ಮೇ ಬಿ ಇರಲಿಲ್ಲ ಅಂತಂದರೆ ಏನು ಮಾಡ್ತೀರಾ? ಸೊ ಆಲ್ವೇಸ್ ಕ್ಯಾರಿ ಎ ವಾಚ್. ಯಾವಾಗಾದರೂ ನೀವು ಎಕ್ಸಾಮ್ಗೆ ಹೋಗ್ತಿದ್ದೀರಿ ಅಂದರೆ ಯಾವಾಗಲೂ ವಾಚನ್ನು ಕಟ್ಕೊಂಡು ಹೋಗಿ. ಆ್ಯಂಡ್ ದೀಸ್ ಥಿಂಗ್ಸನ್ನು ನೋಡ್ಕೊಳ್ಳಿ. ಓಕೆ, ಇನ್ನೊಂದು ಫಾರ್ಮೋಸ್ಟ್ ಥಿಂಗ್ ಏನಂದರೆ, ಆದರೆ ಅವತ್ತು ತಲೆಗೆ ಇದೆಯಲ್ಲ ಎಣ್ಣೆಯನ್ನು ಹಚ್ಚಕ್ಕೆ ಹೋಗ್ಬೇಡಿ. ಎಕ್ಸಾಮಿನ ದಿನ ತಲೆಗೆ ಎಣ್ಣೆನ ಹಚ್ಚಕ್ಕೆ ಹೋಗ್ಬೇಡಿ. ಏನಾಗುತ್ತೆ ಗೊತ್ತಾ, ನೀವು ಬರಿತಾ ಇರ್ತೀರಿ, ಏನೋ ಸ್ವೆಟ್ಟಿಂಗ್ ಆಗುತ್ತೆ, ಹಿಂಗೆ ಒರ್ಸ್ಕೊತೀರಾ, ಒರ್ಸ್ಕೊಂಡ್ಬಿಟ್ಟು ಅದೇ OMR ಶೀಟನ್ನು ಹಿಡಿತೀರಾ. ನೋಡಿ, ಈಗ ಆಲ್ರೆಡಿ ಎಣ್ಣೆ ಆಗಿದೆ ಇದು. ಇದರಿಂದ ಏನಾಗುತ್ತೆ, ಈ OMR ಶೀಟ್ ಮೇಲೆ ಆ ಎಣ್ಣೆ ಮಾರ್ಕ್ ಬೀಳೋಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಅವತ್ತೊಂದು ದಿನ ನೀವು ತಲೆಗೆ ಏನಾದರೂ ಎಣ್ಣೆ ಹಾಕಲಿಲ್ಲ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಕೆಲವೊಂದು ಈ ಥಿಂಗ್ಸ್ಗಳನ್ನು ಮೇ ಬಿ ಇವೆಲ್ಲ ಮೈನ್ಯೂಟ್ ಅನ್ನಿಸ್ಬೋದು, ಬಟ್ ದೀಸ್ ವಿಲ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ವೆನ್ ಯು ಗೋ ಫಾರ್ ಎಕ್ಸಾಮ್ಸ್. ಇಷ್ಟೊತ್ತನ ಏನು ನೋಡಿದ್ವಿ ಒಂದ್ಸಲ ರಿಕ್ಯಾಪ್ ಮಾಡೋಣ. ಇನ್ಸ್ಟ್ರಕ್ಷನ್ಗಳನ್ನು ನೋಡಿದ್ವಿ. ಅದಾದಮೇಲೆ ರೋಲ್ ನಂಬರ್ ಬರೆಯೋದು, ನಮ್ಮ ಹೆಸರನ್ನು ಬರೆಯೋದು ಕ್ಯಾಪಿಟಲ್ ಲೆಟರಲ್ಲಿ, ಪೇರೆಂಟ್ ಹೆಸರನ್ನು ಬರೆಯೋದು ಅಂದರೆ ಫಾದರ್ ಹೆಸರನ್ನು ಬರೆಯೋದು ಕ್ಯಾಪಿಟಲ್ ಲೆಟರಲ್ಲಿ. ಅದಾದಮೇಲೆ ಹಿಂದ್ಗಡೆ ಪಾರ್ಟ್ ಬಿಯಲ್ಲಿ ರೋಲ್ ನಂಬರ್, ಮೇನ್ ಟೆಕ್ಸ್ಟ್ ಬುಕ್ಲೆಟ್ ನಂಬರ್. ಅದಾದಮೇಲೆ ಇದನ್ನ ಹೆಂಗೆ ಫಿಲ್ ಮಾಡಬೇಕು, ಒಂದು ಎಕ್ಸಾಮನ್ನು ಯಾವ ಥರ ಫೇಸ್ ಮಾಡಬೇಕು, ಮ್ಯಾಥ್, ಇಂಗ್ಲೀಷ್ ಅಥವಾ ಕನ್ನಡ ಅಥವಾ ಮ್ಯಾಥ್ಸನ್ನು ಯಾವ ಥರ ಟೈಮ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿದ್ವಿ. ಅದಾದಮೇಲೆ ಸಿಗ್ನೇಚರ್, ರನ್ನಿಂಗ್ ಹ್ಯಾಂಡ್ ರೈಟಿಂಗಲ್ಲಿ ಸಿಗ್ನೇಚರ್ ಮಾಡೋದನ್ನು, ಅದಾದಮೇಲೆ ಇನ್ವಿಜಿಲೇಟರ್ ಸಿಗ್ನೇಚರ್ ಹಾಕ್ತಾರೆ, ಸ್ಟಾಂಪ್ ಅದೆಲ್ಲ ಇನ್ವಿಜಿಲೇಟರ್ ಮಾಡ್ಕೊತಾರೆ. ದೀಸ್ ಆರ್ ಆಲ್ ಥಿಂಗ್ಸ್ಗಳನ್ನು ಒಂದು 20 ದಿನ ಏನು ಎಕ್ಸಾಮ್ ಇದೆಯಲ್ಲ ಎಲ್ಲದನ್ನು ಮೈಂಡಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಇದ್ರ ಜೊತೆನೇ ಒಂದು 4 ಪೆನ್ಗಳು, ಅದಾದಮೇಲೆ 4 ಪೆನ್ಗಳನ್ನು ತೊಗೊಂಡೋಗಿ ಅದಾದಮೇಲೆ ತಲೆಗೆ ಎಣ್ಣೆ ಹಾಕೋದನ್ನು ಲೈಕ್ ಅವತ್ತು ಒಂದು ದಿನ ಇಫ್ ಪಾಸಿಬಲ್ ಡೋಂಟ್ ಪುಟ್ ಆಯಿಲ್ ಟು ಯುವರ್ ಹ್ಯಾಂಡ್, ಸೊ ದ್ಯಾಟ್ ಅದರಿಂದ ಏನಾದರೂ ಲೈಕ್ ಟೆನ್ಷನಲ್ಲಿ ಬರಿತಾ ಇರ್ತೀರ, ಎಲ್ಲೋ ಹಿಂಗೆ ಒರ್ಸ್ಕೊಂಡ್ಬಿಟ್ಟು ಮತ್ತೆ ಅದನ್ನು OMR ಶೀಟ್ ಮುಡ್ತೀರಾ, ಎಕ್ಸಾಮ್ ಪೇಪರ್ ಮುಡ್ತೀರಾ, ಅದರಿಂದ ಡಿಸ್ಟರ್ಬ್ ಆಗೋದು ಬೇಡ. ರೈಟ್, ಇದೆಲ್ಲ ಥಿಂಗ್ಸ್ಗಳನ್ನು ನೀವು ರಿಮೆಂಬರ್ ಮಾಡ್ಕೊತೀರ ಅಂತ ಅನ್ಕೊತೀನಿ. ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ನಿಲ್ಲಿಸೋಣ. ಬಾಯ್, ಟೇಕ್ ಕೇರ್.